ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಪ್ಪಾಣಿಯಲ್ಲಿ ನಡೆದಿರ್ತಕ್ಕಂಥ ಒಂದು ವಿಷಯವಾಗಿ ಈ ಸಂಚಿಕೆಯ ಮುಖಾಂತರ ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಈ ಸಂಚಿಕೆಯನ್ನು ಬಳಸಿಕೊಳ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೀನಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಬಿಸಿಯೂಟದ ಒಂದು ನೀಡುವಂಥ ಎಲ್ಲ ಶಾಲೆಗಳಿಗೂ ನೀಡುವಂಥ ಒಂದು ಕಾರ್ಯಕ್ರಮ ಸರ್ಕಾರ ಅನುಷ್ಠಾನಗೊಳಿಸ್ತಿರೋದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರತಕ್ಕಂಥದ್ದು. ಹಾಗೂ ಬಡ ಮಕ್ಕಳಿಗೆ, ಅದು ಕೂಡ ಪ್ರಾಥಮಿಕ ಶಾಲೆಯ ಕನ್ನಡ ಶಾಲೆಗಳಿಗೆ, ಅಂದರೆ ಸರ್ಕಾರಿ ಶಾಲೆಗಳಿಗೆ ಹೋಗ್ತಕ್ಕಂಥ ಬಹುತೇಕ ಬಡ ಮಕ್ಕಳು, ರೈತಾಪಿ ವರ್ಗದ ಕುಟುಂಬದ ಮಕ್ಕಳು, ಜೊತೆಗೆ ಕೂಲಿಕಾರರ ಹಾಗೂ ಕಾರ್ಮಿಕರ ಮಕ್ಕಳು ಅವರು ಕನ್ನಡ ಪ್ರಾಥಮಿಕ ಸರ್ಕಾರಿ ಶಾಲೆಗೆ ಹೋಗಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ತಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯ ಮಾರ್ಗದಲ್ಲಿ ನಡೀಬೇಕು ಅನ್ನುವಂಥ ಉದ್ದೇಶದಿಂದ ಘನ ಸರ್ಕಾರ, ನಮ್ಮ ಕರ್ನಾಟಕದ ಘನ ಸರ್ಕಾರ ಮಧ್ಯಾಹ್ನದ ಬಿಸಿಯೂಟವನ್ನು ಎಲ್ಲ ಸರ್ಕಾರಿ ಶಾಲೆಗಳ ಹಾಗೂ ಅನುದಾನಿತ ಶಾಲೆಗಳ ಮಕ್ಕಳಿಗೆ ನೀಡ್ತಾ ಇರೋದು ಕೂಡ ಒಂದು ಸ್ವಾಗತಾರ್ಹ ಕ್ರಮ ಅಂತಲೇ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಆದರೆ ಈ ಒಂದು ಬಿಸಿಯೂಟದ ಪದಾರ್ಥಗಳನ್ನು ಆ ಶಾಲೆಯಲ್ಲಿ ಇರತಕ್ಕಂಥ ಮುಖ್ಯೋಪಾಧ್ಯಾಯರು ಹಾಗೂ ಮುಖ್ಯೋಪಾಧ್ಯಾಯಿನಿಯರು ಎಲ್ಲರೂ ಹೇಳೋದಿಲ್ಲ, ಎಲ್ಲರನ್ನೂ ಕೂಡ ನಾನು ಹೇಳೋದಿಲ್ಲ. ಕೆಲವೊಬ್ಬರು ಮುಖ್ಯೋಪಾಧ್ಯಾಯರು ಮತ್ತು ಕೆಲವೊಬ್ಬರು ಮುಖ್ಯೋಪಾಧ್ಯಾಯಿನಿಯರು ಆ ಒಂದು ಆಹಾರ ಪದಾರ್ಥಗಳನ್ನು ಕಳ್ಳ ಮಾರ್ಗದಲ್ಲಿ ಸಾಗಿಸಿ ಮಾರಾಟ ಮಾಡುವಂಥ ಒಂದು ಚಟುವಟಿಕೆಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇವೆ ಅನ್ನುವಂಥ ವಿಷಯ ಕನ್ನಡಿಗ ಚಾನಲ್ ವೈಟಿಗೆ ಬಂದಿರತಕ್ಕಂಥ ಒಂದು ಪ್ರಸಂಗ. ಹೀಗಾಗಿ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ನಡೀತಿರ್ತಕ್ಕಂಥ ಈ ಒಂದು ದುರ್ವ್ಯವಹಾರದಲ್ಲಿ ಸಿಲುಕಿರ್ತಕ್ಕಂಥ ಈಗ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ KHPS ನಂಬರ್ 3 ಶಾಲೆಯ ಶಿಕ್ಷಕಿ, ಅವರು ಶಿಕ್ಷಕಿಯರಲ್ಲ, ಮುಖ್ಯ ಶಿಕ್ಷಕಿ ಅಂದರೆ ಮುಖ್ಯೋಪಾಧ್ಯಾಯಿನಿಯರು ಆದಂಥ ಅಭ್ಯಂಕರ್ MT ಅಭ್ಯಂಕರ್ ಅನ್ನುವರು ಸಿಕ್ಕಿಬಿದ್ದಾಗ BO ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ವರದಿಯ ಮೇರೆಗೆ ಇಲ್ಲಿ ಅವ್ಯವಹಾರ ನಡೆದಿದೆ. ಈ ಒಂದು ಪ್ರಸಂಗದಲ್ಲಿ ಈ ಒಬ್ಬ ಮುಖ್ಯೋಪಾಧ್ಯಾಯಿನಿ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅನ್ನುವಂಥ ವರದಿಯನ್ನು DDPI ಸೀತಾರಾಮ್ ಅವರಿಗೆ, ಅಂದರೆ NT ಸೀತಾರಾಮ್, RS ಸೀತಾರಾಮರವರಿಗೆ ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ದೃಢಪಟ್ಟಿರೋದರಿಂದ ಈ ಶಿಕ್ಷಕಿಯನ್ನು ಚಿಕ್ಕೋಡಿ DDPI ಅವರು ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತು ಮಾಡಿದ್ದಾರೆ. ಇದು ಅಮಾನತು ಮಾಡುವಂಥ ಒಂದು ಪ್ರಸಂಗ ಅಲ್ಲ, ಅದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಅಮಾನತು ಮಾಡಬಾರ್ದು. ಯಾಕಂದರೆ ಬಡ ಮಕ್ಕಳ ಹೊಟ್ಟೆಯ ಮೇಲೆ ಹೊಡಿತಿರ್ತಕ್ಕಂಥ ಇಂಥ ದುರುಳರಿಗೆ ಕಠಿಣವಾದಂಥ ವಜಾ ಅನ್ನುವಂಥ ಒಂದು ನೌಕರಿಯಿಂದಲೇ ವಜಾ ಮಾಡುವಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಪ್ರಸಂಗ ಇದು. ಈ ಒಂದು ಸನ್ನಿವೇಶದಲ್ಲಿ DDPI ಅವರು ಏನೋ ಒಂದು ಅವಕಾಶವನ್ನು ಕೊಟ್ಟು ನೋಡಿದರಾಯಿತು ಅನ್ನುವಂಥ ಭಾವನೆಯಿಂದ ಸಸ್ಪೆಂಡ್ ಮಾಡಿದ್ದಾರೆ. ಈ ಒಬ್ಬ ಮುಖ್ಯೋಪಾಧ್ಯಾಯಿನಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ, ಅಂದರೆ ಅಮಾನತುಗೊಳಿಸಿದ್ದಾರೆ. ಹಾಗಾದರೆ 6 ತಿಂಗಳು ಅವರು ಮತ್ತೆ ರೆಸ್ಟ್ನಲ್ಲಿರ್ತಾರೆ. ಆಮೇಲೆ ಬಂದು ಅವರಿಗೆ ಮತ್ತು ಅದೇ ಒಂದು ಹುದ್ದೆಯಲ್ಲಿ ಅಥವಾ ಬೇರೆ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಹುದ್ದೆಯಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸುವಂಥ ಒಂದು ವ್ಯವಸ್ಥೆ ಇದೆ. ಹಾಗಿರುವಾಗ ಅಲ್ಲಿ ಹೋದರೂ ಕೂಡ ಕೆಟ್ಟ ಚಳಿಯನ್ನು ಬಿಡದಂಥ ಇಂಥ ಮುಖ್ಯೋಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯಿನಿಯರನ್ನು ಕಡ್ಡಾಯವಾಗಿ ನೌಕರಿಯಿಂದ ವಜಾಗೊಳಿಸಬೇಕು ಅನ್ನುವಂಥ ಒತ್ತಾಯದ ಮಾತುಗಳನ್ನು ಕೂಡ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ನಾನು ಎಲ್ಲ DDPIಗಳಿಗೂ ಹಾಗೂ ಸರ್ಕಾರಕ್ಕೂ ಕೂಡ ಮನವಿ ಮಾಡಿಕೊಳ್ತೀನಿ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವ್ಯವಹಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮುಖ್ಯೋಪಾಧ್ಯಾಯಿನಿ ಅಭ್ಯಂಕರ್ ಅವರು ಇವರು ಏನು ಹೊಟ್ಟೆಗೆ ಅನ್ನ ತಿಂತಾರೋ ಅಥವಾ ಕಸ ತಿಂತಾರೋ ಅನ್ನುವಂಥ ಪ್ರಶ್ನೆಗಳು ಹೇಳ್ತವೆ. ಮತ್ತು ಒತ್ತು ನಾ ಕೊಟ್ಟಿಲ್ಲ, ಅದನ್ನು ನೀವು ಏನು ಬೇಕಾದರೂ ಅರ್ಥ ಮಾಡಿಕೊಳ್ಳ್ರಿ. ಕಸ ತಿಂತಿಲ್ಲವೇ, ಕಸ ತಿಂತಾರೆಯೇ ಅನ್ನುವಂಥ ಭಾವನೆಗಳು ಮನದಾಳದಲ್ಲಿ ಮೂಡುವಂಥದ್ದು. ಹಾಗಿರುವಾಗ ಸಾವಿರಾರು ಶಿಕ್ಷಕರು ಹಾಗೂ ಶಿಕ್ಷಕ ಸಹೋದರಿಯರು ಕೂಡ ನನಗೆ ಒಡನಾಟದಲ್ಲಿದ್ದಾರೆ. ನನ್ನ ಜೊತೆಗೆ ದಿನಾಲೂ ಸುಮಾರು 10ರಿಂದ 20 ಜನ
ಶಿಕ್ಷಕರು ಹಾಗೂ ಸಹೋದರಿ ಶಿಕ್ಷಕಿಯರು ಕೂಡ ಮಾತಾಡ್ತಾರೆ. ಅವರ ಒಂದು ಭಾವನೆಗಳನ್ನು ನನ್ನ ಜೊತೆಗೆ ಹಂಚಿಕೊಳ್ತಾರೆ, ಕಷ್ಟ ಸುಖಗಳನ್ನು ಹೇಳ್ಕೊಳ್ತಾರೆ. ಅವರ ಒಂದು ವಿಷಯವನ್ನು ಮಾತಾಡಬೇಕಾದ್ರೆ ನನಗೆ ಈ ಸಂಚಿಕೆಯನ್ನು ಮಾಡಲೋ ಬಿಡಲೋ ಅನ್ನುವಂಥ ಒಂದು ಪ್ರಸಂಗ ಎದುರಾಯಿತು. ಆದರೂ ಕೂಡ ಎಲ್ಲ ಶಿಕ್ಷಕರು ಕೂಡ ಕಳಂಕಿತರು ಅನ್ನುವಂಥ ಭಾವನೆ ನನ್ನದಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಕೆಟ್ಟ ಹುಳುಗಳಿರ್ತವೆ. ಅಂಥ ಕೆಟ್ಟ ಹುಳುಗಳಿಗೆ ನಾವು ಸಾರ್ವಜನಿಕರು ಹಾಗೂ ಸರ್ಕಾರ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಅವರಿಗೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಬೇಕು. ಜೊತೆಗೆ ಅವರನ್ನು ಕರ್ತವ್ಯದಿಂದ ವಜಾ ಮಾಡಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಆದೇಶವನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಭಾವನೆಯನ್ನು ಕನ್ನಡಿಗ ಚಾನಲ್ YTM ಮೂಲಕ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಈ ಒಂದು ಸಮಯದಲ್ಲಿ ತಾಲೂಕಾ ಕರವೇ ಅಧ್ಯಕ್ಷರು ಅಂದ್ರೆ ಕಪಿಲ ಕಮ್ತೆ ಅನ್ನುವಂಥವರು ಈ ಒಂದು ಅವ್ಯವಹಾರವನ್ನು DDPI ಮತ್ತು BO ತಿಳಿಸಿದಾಗ ಅವರು ಅದರ ಒಂದು ವರದಿಯನ್ನು ನೀಡಲಿಕ್ಕೆ ಹೇಳಿದಾಗ BO ಅವರು ನೀಡಿರ್ತಕ್ಕಂಥ ಒಂದು ಸಮಂಜಸವಾದಂಥ ವರದಿ ಇದು. ಆ ವರದಿಯನ್ನು ಆಧರಿಸಿ DDPI ಅವರು ಈ ಶಿಕ್ಷಕಿಯ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಅದು ಮೂಗುವರಿಸುವ ತಂತ್ರ. ಅದಕ್ಕೆ ನಮ್ಮ ಅಭಿಮತ ಇಲ್ಲ, ಅದಕ್ಕೆ ನಾವು ಸಂಪೂರ್ಣವಾಗಿ ವಿರೋಧವಾಗಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಕನ್ನಡಿಗ ಚಾನಲ್ YTM ಮೂಲಕ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಇಂಥ ಇಂಥ ಕಳಂಕಿತ ಶಿಕ್ಷಕಿಯರನ್ನು ನಿರ್ದಾಕ್ಷಿಣ್ಯವಾಗಿ ನೌಕರಿಯಿಂದಲೇ ತೆಗೆದು ಹಾಕಬೇಕು. ಇನ್ನು ಸಾಕಷ್ಟು ಸಾವಿರಾರು ಲಕ್ಷಾಂತರ ಜನ ಶಿಕ್ಷಕರು ಪ್ರಾಮಾಣಿಕರಾಗಿದ್ದಾರೆ, ಶಿಕ್ಷಕಿಯರು ಪ್ರಾಮಾಣಿಕರಾಗಿದ್ದಾರೆ. ಅವರು ಮಕ್ಕಳನ್ನು ಶಾಲೆಗೆ ಬರ್ತಿರ್ತಕ್ಕಂಥ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡಿ ಅವರಿಗೆ ಪಾಠ ಪ್ರವಚನಗಳನ್ನು ಮಾಡಿ ಆ ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ. ಅಂಥ ಶಿಕ್ಷಕರನ್ನು ಕೂಡ ನಾವು ಇವತ್ತಿನ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಅದು ಕೂಡ ನಮ್ಮ ಕರ್ತವ್ಯ. ಹಾಗಿರುವಾಗ ಇಂಥ ಅಲ್ಲೊಬ್ಬ ಇಲ್ಲೊಬ್ಬ ತಿನ್ನುವಂಥ ಮುಖ್ಯೋಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯಿನಿಯರನ್ನು ಅವರಿಗೆ ಖಂಡಿತವಾಗಿ ಬುದ್ಧಿ ಕಲಿಸುವಂಥ ಒಂದು ಸನ್ನಿವೇಶ ಈಗ ನಿರ್ಮಾಣವಾಗಿದೆ. ಯಾಕಂದ್ರೆ ಆ ಪದಾರ್ಥಗಳಲ್ಲಿ ಬಿಸಿಯೂಟ ತಯಾರು ಮಾಡ್ತಿರ್ತಕ್ಕಂಥ ಪದಾರ್ಥಗಳಲ್ಲಿ ಇಲಿಗಳು ಹಿಕ್ಕೆಗಳನ್ನು ಹಾಕಿರ್ತವೆ. ಜೊತೆಗೆ ಶುಚಿತ್ವ ಅನ್ನೋದು ಇರೋದೇನೇ ಇಲ್ಲ. ಹೀಗಿರುವಾಗ ಆ ಸಿಬ್ಬಂದಿ ಅಂದರೆ ಬಿಸಿಯೂಟ ತಯಾರು ಮಾಡುವಂಥ ಸಿಬ್ಬಂದಿಗಳಿಗೆ ಇವರು ಅಂಥದ್ದನ್ನೇ ಕೊಡ್ತಾರೆ. ಅವರು ಅದನ್ನು ಸ್ವಚ್ಛ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಇಲ್ಲ, ಲೇಟಾಗಿದೆ, ನೀವು ಅದನ್ನು ಕೂಡಲೇ ಮಾಡಿರಿ ಅನ್ನುವಂಥ ಒಂದು ದಾಷ್ಟ್ಯದ ನುಡಿಯನ್ನು ಕೂಡ ಬಿಸಿಯೂಟದ ಸಿಬ್ಬಂದಿಗಳ ಮೇಲೆ ಅವರು ದರ್ಪವನ್ನು ತೋರಿಸ್ತಾ ಇರತಕ್ಕಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಹೀಗಿರುವಾಗ ಆ ಸಂಪೂರ್ಣ ಎಲ್ಲ ಆಹಾರ ಪದಾರ್ಥಗಳನ್ನು ಪಾರದರ್ಶಕವಾಗಿ ಸಂಗ್ರಹಿಸಿ ಇಟ್ಕೊಳ್ಬೇಕು ಹಾಗೂ ಅವುಗಳನ್ನು ಶುಚಿತ್ವದಲ್ಲಿ ಇಟ್ಟುಕೊಳ್ಬೇಕು. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆಯ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರವನ್ನು ನೀಡಬೇಕಾಗಿರ್ತಕ್ಕಂಥ ಕರ್ತವ್ಯ ಆ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯಿನಿಯರ ಮೇಲೆ ಇದೆ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಈ ಒಂದು ಅವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥವ್ರು ಇವರಿಗೆ ಅಂದರೆ ಮುಖ್ಯೋಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯಿನಿಯರಿಗೆ ಸುಮಾರು ಹತ್ತಿರ ಸಂಬಳ ಇದೆ. ಅದು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಹತ್ತಿರ ಲಕ್ಷ ರೂಪಾಯಿಗಳ ಸಂಬಳ ಇದೆ. ಹಾಗಿದ್ದರೂ ಕೂಡ ಬಡ ಮಕ್ಕಳಿಗೆ ನೀಡ್ತಿರ್ತಕ್ಕಂಥ ಬಿಸಿಯೂಟದ ಪದಾರ್ಥಗಳನ್ನು ಮಾರಾಟ ಮಾಡಿ ಇವರು ಮಾಡ್ತಾ ಇರೋದು ಕೂಡ ಒಂದು ಕಳವಳಕಾರಕವಾದಂಥ ಒಂದು ವಿಷಯ. ಹೀಗಿರುವಾಗ ಇವರು ಮನುಷ್ಯರು ಅಥವಾ ರಾಕ್ಷಸರು ಅನ್ನುವಂಥ ಭಾವನೆಯೂ ಕೂಡ ನನಗೆ ಅನ್ನಿಸ್ತಾ ಇದೆ. ಹೀಗಿರುವಾಗ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕಾದರೆ ಎಲ್ಲರೂ ಕೂಡಿ SDMC ಅಧ್ಯಕ್ಷರು ಹಾಗೂ ಸದಸ್ಯರು ಏನು ಮಾಡ್ತಾ ಇದ್ದೀರಿ ನೀವು, ಅದ್ರ ಜೊತೆಗೆ ಬಿಸಿಯೂಟ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಬಿಸಿಯೂಟದ ಅಧಿಕಾರಿಗಳು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ, ಕ್ಲಸ್ಟರ್ನಲ್ಲಿ ಇರತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಬೇಕಾದರೆ ಬನ್ನಿ ಬೆಳಗಾವಿಯ DDPI ಅವರನ್ನು ನೋಡಿ ಕಲಿಯಿರಿ. ಯಾಕಂದ್ರೆ ಅಂಥ ಒಂದು ತಾಯಿ ಹೃದಯದ DDPI ಬೆಳಗಾವಿ ಜಿಲ್ಲೆಗೆ ಸಿಕ್ಕಿರೋದು ಬೆಳಗಾವಿ ಜಿಲ್ಲೆಯ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಮಮಕಾರದಿಂದ ಹಾಗೂ ತಾಯಿ ಹೃದಯದಿಂದ
ಶಿಕ್ಷಣವನ್ನು ನೀಡ್ತಿರ್ತಕ್ಕಂಥ ಲಕ್ಷಾಂತರ ಜನ ಶಿಕ್ಷಕರು ಶಿಕ್ಷಕಿಯರಿಗೆ ಕನ್ನಡಿಗ ಚಾನಲ್ YT ಮೂಲಕ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಜೊತೆಗೆ ಇಂಥ ದುಷ್ಟ ಮುಖ್ಯೋಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯಿನಿಯರು ಇವರು ದುಷ್ಕೃತ್ಯದಲ್ಲಿ ಹಾಗೂ ಇಂಥ ಒಂದು ಕರಾಳ ಮುಖವನ್ನು ಇಟ್ಟುಕೊಂಡು ಇವರು ನೌಕರಿಯನ್ನು ಮಾಡುವುದು ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬ ಕನ್ನಡಿಗ ಚಾನಲ್ YTಯ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ ಅಂತ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಾ ನಿಮ್ಮ ಕಮೆಂಟನ್ನು ಕನ್ನಡಿಗ ಚಾನಲ್ YTಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಆಮೇಲೆ ನಾಳೆಗೆ ನಿಮ್ಮ ಜೊತೆಗೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.